ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೂಟ್ ಫ್ಲೈ ಅಟ್ಯಾಕ್ ಅನ್ನೋದು ಪಂಪ್ಕಿನಲ್ಲಿ ಯಥೇಚ್ಛವಾಗಿದೆ. ಸೊ ಇದಕ್ಕೆ ರೀಸನ್ಸ್ ಏನಪ್ಪಾ ಅಂದ್ರೆ ಮ್ಯಾಂಗೋ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಎಸ್ಪೆಷಲಿ ಒಂದು ಕೋಲಾರ ಡಿಸ್ಟಿಕ್ ಅಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಕೆಲವೊಂದು ಭಾಗದಲ್ಲಿ ಮ್ಯಾಂಗೋನ ಬೆಳೆಸ್ತಾರೆ. ಸೊ ಆ ಒಂದು ಮ್ಯಾಂಗೋದಲ್ಲಿ ಏನು ಈ ಸರಿ ರೇಟ್ ಇಲ್ದಿರಾ ಕಟಾವ್ ಮಾಡ್ದಿರಾ ಹಂಗೆ ಬಿಟ್ಬಿಟ್ಟಿದ್ರು. ಅಲ್ಲಿದ್ದಂತಹ ಒಂದು ಫ್ರೂಟ್ ಫ್ಲೈ ಏನು ಊಜಿ ಅಂತ ಕರಿತೀವಿ ಸೊ ನಮ್ಮ ಲೋಕಲ್ ಭಾಷೆಯಲ್ಲಿ. ಸೊ ಆ ಒಂದು ಊಜಿ ಅನ್ನೋದು ಬಂದು ಪಂಪ್ಕಿನಲ್ಲಿ ಯಥೇಚ್ಛವಾಗಿ ತೊಂದರೆ ಕೊಡ್ತಾ ಇದೆ. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 1 kgಗೆ 25 ರೂಪಾಯಿ ಇದೆ. ಸೊ ಇಟ್ಸ್ ನೆವರ್ ಬಿನ್ ಅಂದರೆ ಹಿಸ್ಟ್ರಿಯಲ್ಲೇ ಈ ರೀತಿಯಾದಂತಹ ಒಂದು ಹೈಯೆಸ್ಟ್ ಮಾರ್ಕೆಟ್ ಪ್ರೈಸ್ ಅನ್ನೋದು ಇರಲಿಲ್ಲ. ಸೊ ಹೈಯೆಸ್ಟ್ ಮಾರ್ಕೆಟ್ ಪ್ರೈಸ್ ಯಾಕೆ ಬಂತು ಅಂತಂದರೆ ಇದೇ ರೀಸನ್ನು. ಈ ಒಂದು ಪಂಪ್ಕಿನಲ್ಲಿ ಏನು ಫ್ರೂಟ್ ಫ್ಲೈ ಅನ್ನೋದು ಯಥೇಚ್ಛವಾಗಿರೋ ಕಾರಣದಿಂದಲೇ ಈ ಒಂದು ರೇಟ್ ಅನ್ನೋದು ಜಾಸ್ತಿ ಆಗಿರೋದು. ಈಗ ಪ್ರೆಸೆಂಟ್ ನಾನು ಸ್ಪ್ರೇ ಮಾಡಿದ್ದೀನಿ ಅರೌಂಡ್ ಒಂದು 5 to 6 ಸ್ಪ್ರೇಸನ್ನು ಮಾಡಿದ್ದೀನಿ ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡಲಿಕ್ಕೆ. ಒಂದು ಸ್ಪ್ರೇನ ನಿಮ್ಗೆ ಆಲ್ರೆಡಿ ಫಸ್ಟ್ ಪಾರ್ಟಲ್ಲೇ ತಿಳಿಸ್ಕೊಟ್ಟಿದ್ದೀನಿ, ಅಂದರೆ ಪ್ರೀವಿಯಸ್ ಪಾರ್ಟಲ್ಲಿ. ಸೊ ಈಗ ಅದರ ಫರ್ದರ್ ಏನೆಲ್ಲ ಸ್ಪ್ರೇ ಮಾಡಿದ್ದೀನಿ ಮತ್ತು ಫರ್ಟಿಲೈಸರ್ಸ್ ಏನು ಕೊಡ್ತಿದ್ದೀನಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈ ಒಂದು ಊಜಿ ಕಂಟ್ರೋಲ್ ಮಾಡಲಿಕ್ಕೆ ಈಗೆಲ್ಲಾದರೂ ನೀವೇನಾದರೂ ಕ್ರಾಪ್ ಏನಾದರೂ ಇದ್ದರೆ, ನಿಮ್ಮ ಪ್ರೆಸೆಂಟ್ ಕ್ರಾಪ್ ಏನಾದರೂ ಇದ್ದರೆ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಮಾಡ್ಬೋದು ಅಂತ ನಾನು ಈಗ ತಿಳಿಸ್ತೀನಿ. ಮೊದಲನೇ ಸ್ಪ್ರೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ಸ್ಪ್ರೇ ಏನು ಮಾಡಿದ್ದೀನಿ ಅಂದರೆ ಮಿಯೋತ್ರಿನ್ ಮತ್ತು ಅದ್ರ ಜೊತೆಗೆ ಪಿಪ್ರೋನಿಲನ್ನು ಸ್ಪ್ರೇ ಮಾಡಿದ್ದೀನಿ. ಸೊ ಈ ಒಂದು ಮಿಯೋತ್ರಿನ್ ಏನು ತ್ರಿನ್ ಅಂತ ಒಂದು ಗ್ರೂಪ್ ಕೆಮಿಕಲ್ಸ್ ಬರುತ್ತೆ. ಈ ಒಂದು ತ್ರಿನ್ ಗ್ರೂಪ್ ಕೆಮಿಕಲ್ಸ್ ಎಲ್ಲವೂ ಸಹ ಫ್ರೂಟ್ ಫ್ಲೈಗೆ ಕೆಲಸ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಾನು ಪಿಪ್ರೋನಿಲ್ ಹಾಕೊಂಡಿದ್ದೆ, ತುಂಬ ಎಫೆಕ್ಟಿವ್ ಆಗಿ ಕಂಟ್ರೋಲ್ಗೆ ಬಂತು. ಬಟ್ ಆ ಒಂದರಲ್ಲಿ ಏನಾಯ್ತಪ್ಪ ಅಂದರೆ ಒಂದು ಜೇನ್ನೊಣ ಏನು ಹನಿ ಬಿ ಅನ್ನೋದು ತುಂಬಾ ವಾಶ್ಔಟ್ ಆಗಿಬಿಡ್ತು ತೋಟದಿಂದ. ಸೊ ಯಾವಾಗ ನಮ್ಗೆ ಈ ಥರ ಕೋಕೋಬ್ರೆಡ್ಸು ಮತ್ತು ಈ ಒಂದು ಪಂಪ್ಕಿನ್ ರಿಲೇಟೆಡ್ ಕ್ರಾಪ್ಸಲ್ಲಿ ಈ ರೀತಿಯಲ್ಲಿ ಏನಾಗುತ್ತಪ್ಪ ಅಂದರೆ ಪಾಲಿನೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಆ ಕಾರಣದಿಂದ ನಾನು ನೆಕ್ಸ್ಟ್ ಏನಪ್ಪ ಮಾಡಿದೆ ಅಂದರೆ, ಸೊ ನೆಕ್ಸ್ಟ್ ಸ್ಪ್ರೇ ಮಾಡಿದ್ದೆ ಡೆಲಿಗೇಟು. ಸೊ ಡೆಲಿಗೇಟ್ ಜೊತೆಗೆ ಜಾಗ್ರಿನ ಹಾಕ್ಕೊಂಡಿದ್ದೆ. ಸೊ ಏನಕ್ಕಪ್ಪ ಅಂದರೆ ಅದರಲ್ಲಿ ಜಾಗ್ರಿಯಲ್ಲಿ ನಿಮ್ಗೆ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ಹನಿ ಬೀನ ಅಟ್ರಾಕ್ಟಿವ್ ಮಾಡುತ್ತೆ. ಈವನ್ ಡೆಲಿಗೇಟಲ್ಲೂ ಸಹ ಡೆಲಿಗೇಟಲ್ಲಿ ಫ್ರೂಟ್ ಫ್ಲೈ ಹೋಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಹನಿ ಬೀಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಆ ರೀಸನಿಂದ ಡೆಲಿಗೇಟನ್ನು ಸ್ಪ್ರೇ ಮಾಡಿದೆ ಸೆಕೆಂಡ್ ಸ್ಪ್ರೇ. ಸೊ ಈ ಒಂದು ಮಿಯೋತ್ರಿನ್ನು ಪಿಪ್ರೋನಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು 7 days ಗ್ಯಾಪಲ್ಲಿ ಈ ಒಂದು ಡೆಲಿಗೇಟು ಮತ್ತು ಜಾಗ್ರಿನ ಹಾಕ್ಕೊಂಡಿದ್ದೆ. ಸೊ ಇದರಿಂದನೂ ನನಗೆ ಎಫೆಕ್ಟಿವ್ ಪಾಲಿನೇಷನ್ ಅನ್ನೋದಾಯಿತು. ಸೊ ಇದರಿಂದ ನನಗೆ ಒಂಚೂರು ಕ್ರಾಪ್ ಸೆಟ್ಟಿಂಗು ಆಯಿತು. ನಾನು ಈ ಒಂದು ಕೆಮಿಕಲ್ನ ಸ್ಪ್ರೇ ಮಾಡಿಸಿದ್ದು ಡ್ರೋನಲ್ಲಿ. ಸೊ ಡ್ರೋನಲ್ಲಿ ಯಾವ ರೀತಿ ಸ್ಪ್ರೇ ಮಾಡಿಸಿದ್ದೀನಿ ಅಂತ ನಿಮಗೆ ವಿಜುವಲ್ಸ್ ಹಾಕ್ತಾ ಇರ್ತೀನಿ ಸೈಡಲ್ಲಿ, ನೀವು ನೋಡ್ಕೋಬೋದು. ಸೊ ಮೇಲೆ ನೆಕ್ಸ್ಟ್ ಸ್ಪ್ರೇ ನಾನು ಮಾಡಿಸಿದ್ದೆ ಡೆಲ್ಟಾಮೆಥ್ರಿನ್ ಮತ್ತು ಅದ್ರ ಜೊತೆಗೆ ಪಿಪ್ರೋನಿಲ್ ಕಾಂಬಿನೇಷನ್ನೇ. ಸೊ ಡೆಲ್ಟಾಮೆಥ್ರಿನು ಈಗ ಆಸ್ ಯೂಶುವಲ್ ನಾನು ಹೇಳಿದೆ. ಸೊ ತ್ರಿನ್ ಅನ್ನೋ ಒಂದು ಗ್ರೂಪ್ ಕೆಮಿಕಲ್ಸ್ ಏನಿದೆ, ಸೊ ಒಂದು ತ್ರಿನ್ ಕೆಮಿಕಲ್ಸನ್ನೇ ನಾನು ಸ್ಪ್ರೇ ಮಾಡಿದ್ದೀನಿ. ಸೊ ಈ ಒಂದು ಕೆಮಿಕಲ್ ಸ್ಪ್ರೇ ಮಾಡಿದಾಗ ಡೆಲ್ಟಾಮೆಥ್ರಿನು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತು. ಸೊ ತುಂಬ ಚೆನ್ನಾಗಿದೆ ಇದು. ನಿಮಗೆ ಬಾಯರ್ ಕಂಪ್ನಿ ಡೈಸಿಸ್ ಅಂತ ಬರುತ್ತೆ. ಸೊ ಆ ಒಂದು ಟೆಕ್ನಿಕಲ್ ಇದು. ಸೊ ಈ ಡೆಲ್ಟಾಮೆಥ್ರಿನ್ ಯಾವುದೇ ಯೂಸ್ ಮಾಡ್ಬೋದು, ಇದೇ ಬ್ರ್ಯಾಂಡ್ ಅಂತಲ್ಲ. ಸೊ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅದು ಸಹ. ಅದರಲ್ಲಿ ಸೇಮ್ ಆ್ಯಸ್ ಯೂಶುವಲ್ ಏನು ತ್ರಿನ್ ಅನ್ನೋ ಒಂದು ಗ್ರೂಪ್ ಕೆಮಿಕಲ್ ಸ್ಪ್ರೇ ಮಾಡಿದಾಗ ಆಟೋಮೆಟಿಕ್ ಆಗಿ ನಮಗೆ ಹನಿ ಬಿ ಅನ್ನೋದು ಹೋಗುತ್ತೆ. ಸೊ ಅದ್ರ ನೆಕ್ಸ್ಟ್ ಸ್ಟೆಪ್ ಅಂದರೆ 4ನೇ ಸ್ಪ್ರೇ ಅನ್ನೋದು ನಾನು ಏನು ಮಾಡಿದೆ ಅಂದರೆ ಅಗೇನ್ ಡೆಲಿಗೇಟು ಮತ್ತು ಅದ್ರ ಜೊತೆಗೆ ಜಾಗ್ರಿ ಹಾಕ್ಕೊಂಡೆ ಸ್ಪ್ರೇ ಮಾಡಿದೆ. ಮತ್ತು ಅದ್ರ ಜೊತೆಗೆ ಫರ್ಟಿಲೈಸರ್ ಹಾಕ್ಕೊಂಡಿದ್ದೆ 15, 15, 30. ಇದರಿಂದ ಏನಪ್ಪ ಉಪಯೋಗ ಅಂದರೆ, ಸೊ ಈಗ ನಮಗೆ ಭೂಮಿಯಿಂದ ಫರ್ಟಿಲೈಸರ್ಸ್ ಕೊಡೋದಾದರೆ ಇನಿಷಿಯಲ್ ಆಗಿ ತೊಗೊಳ್ಳೋದಿಲ್ಲ. ಸೊ ಲೀಫ್ ಅಬ್ಸರ್ವೇಷನ್ ತುಂಬ ಚೆನ್ನಾಗಿ ಮಾಡ್ಕೊಳುತ್ತೆ ನಾವು ಸ್ಪ್ರೇ ಗ್ರೇಡ್ ಯೂಸ್ ಮಾಡೋದ್ರಿಂದ. ಸೊ 15, 15, 30 ಅದ್ರ ಜೊತೆಗೆ ಜಾಗ್ರಿ, ಅದ್ರ ಜೊತೆಗೆ ಡೆಲಿಗೇಟ್. ಸೊ ಇದನ್ನು ಸ್ಪ್ರೇ ಮಾಡಿದಾಗ ನನಗೆ ಆ ಟೈಮಲ್ಲಿ ಒಂಚೂರು ಕಾಯಿ ಕುತ್ಕೊಂಡಂಗೆ ಕಾಣಿಸು. ಈ ಇಯರ್ ಏನು ಎಕರೆಗೆ ಒಂದು ಎಕ್ಸ್ಪೆಕ್ಟೆಡ್ ಒಂದು ಅಟ್ಲೀಸ್ಟ್ ಒಂದು 10 tons ಆದರೂ ಬಂದರೆ ಒಂದು ಲೀಸ್ಟ್ ಅದು ಆಗ್ತಿದೆ. ಸೊ ಲಾಸ್ಟ್ ಇಯರ್ ನಾನು 15 ಟನ್ ತೆಗೆದಿದ್ದೆ ಒಂದು ಎಕರೆಗೆ. ಅಟ್ಲೀಸ್ಟ್ ಒಂದು 7 to 8 tons ಬಂದ್ರೂ ಸಾಕು ಇಯರು. ಯಾಕೆಂದರೆ ಈಗಿರುವಂಥ ಮಾರ್ಕೆಟ್ ಪ್ರೈಸು ಮತ್ತು ಕ್ಲೈಮ್ಯಾಟಿಕಲ್ ಕಂಡೀಷನ್ಸು ಇದರಿಂದ ತುಂಬಾ ಕ್ರಾಪ್ ಡ್ಯಾಮೇಜ್ ಅನ್ನೋದು ಬಂದಿದೆ. ಈಗ ನಾನು ತೋರಿಸ್ತೀನಿ ಏನೆಲ್ಲ ಈ ಫ್ರೂಟ್ ಯಾವ ರೀತಿ ಸೆಟ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಹರೀಶ್ ತೋರಿಸಿ ಯಾವ ಥರ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ಈ ಸ್ಟೇಜಲ್ಲಿ ಇದೆ ರೈಟ್ ನಾವು. ಸೊ ಈ ಥರ ಕಾಯಿ ಅನ್ನೋದು ಈ ಥರ ಈ ಸ್ಟೇಜಲ್ಲಿ ಬಂದಿದೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಸ್ಟೇಜಲ್ಲಿ ಫ್ರೂಟ್ ಫ್ಲೈ ಅನ್ನೋದು ಎಷ್ಟು ಡ್ಯಾಮೇಜ್ ಮಾಡಿದೆ ನೋಡಿ. ಈ ಥರ ನೋಡಿದ್ರೆ ಅದ್ರ ತುಂಬ ಹುಳ ಇರುತ್ತೆ. ಸೊ ಇನ್ನು ಮುಂದೆ ಇದೆ ಈ ಥರ ತೋರ್ಸರಿ. ಇಲ್ಲಿ ನೋಡಿ ಈ ಥರ ಸೆಟ್ಟಿಂಗ್ ಅನ್ನೋದು ಆಗಿದೆ. ಈಗ ಅರೌಂಡ್ ಒಂದು 3 kgs ಆದರೂ ಬರುತ್ತೆ ಅದು. ಸೊ ನಮಗೆ ಕಂಪ್ಲೀಟ್ ಎಂಡಿಂಗ್ವರೆಗೆ ಅರೌಂಡ್ ಒಂದು 5 kg ಬರಬೇಕು ಒಂದು ಫ್ರೂಟು. ಮೋರ್ ದೆನ್ 5 kgs ಬಂದರೆ ಫಾರ್ಮರ್ಗೆ ವರ್ಕೌಟ್ ಆಗುತ್ತೆ. ಸೊ ಸೆಟ್ಟಿಂಗ್ ಅನ್ನೋದು ಒಂಚೂರು ಕಮ್ಮಿ ಆಗಿದೆ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಳ್ಳೋದಾದ್ರೆ. ಲಾಸ್ಟ್ ಇಯರ್ ನಾನು ಬೆಳೆದಿದ್ದೆ, ಅದರಲ್ಲಿ ನಮಗೊಂದು ಅಪ್ ಟು 5 lakhsವರೆಗೂ ಅರ್ನಿಂಗ್ಸ್ ಅನ್ನೋದು ಬಂತು. ಸೊ ಈ ಇಯರಲ್ಲಿ ರೆವೆನ್ಯೂ ಅನ್ನೋದು ಬರೋಂಥ ಚಾನ್ಸಸ್ ಏನೋ ಜಾಸ್ತಿ ಇದೆ. ಬಟ್ ಹೀಲ್ಡ್ ಅನ್ನೋದು ತೀರಾ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಫ್ರೂಟ್ ಫ್ಲೈ.
ಸ್ಪ್ರೇ ಮಾಡಿದ್ದು ಬಂದ್ಬಿಟ್ಟು ಪೆಂಡಲ್ ಪ್ಲಸ್ ಅಂತ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಪೆಂಡಲ್ ಪ್ಲಸ್ ಅದ್ರ ಜೊತೆಗೆ ಸೈಪರ್ಮೆಥ್ರಿನ್ ಇರುತ್ತೆ. ಇದು ಒಳ್ಳೆ ಕಾಂಬಿನೇಷನ್. ಇದರಲ್ಲೂ ಮತ್ತೆ ಹನಿ ಬೀಗೆ ತೊಂದರೆ ಆಗುತ್ತೆ. ಸೊ ಇದನ್ನು ಸ್ಪ್ರೇ ಮಾಡಾದ್ಮೇಲೆ ಮತ್ತೆ ನಾನು ಬೇರೆ ಸ್ಪ್ರೇ ಮಾಡ್ತೀನಿ. ಇದನ್ನ ಹೇಳ್ತೀನಿ, ಈ ಪೆಂಡಲಲ್ಲಿ ಏನಪ್ಪ ಅಂದರೆ ಒಂಥರ ಸ್ಮೆಲ್ ಇರುತ್ತೆ. ಸೊ ಇದೇನು ಅವಾಯ್ಡ್ ಮಾಡುತ್ತೆ, ಕಂಪ್ಲೀಟ್ ಫ್ರೂಟ್ ಫ್ಲೇನು ಅವಾಯ್ಡ್ ಮಾಡುತ್ತೆ, ಅದರ ಜೊತೆಗೆ ಹನಿ ಬೀನು ಅವಾಯ್ಡ್ ಮಾಡುತ್ತೆ. ಸೊ ಅದ್ರ ನೆಕ್ಸ್ಟ್ ಸ್ಪ್ರೇ ನಾನೇನು ಮಾಡಿದೆ ಅಂದರೆ ಟ್ರೇಸರು ಮತ್ತು ಆ್ಯಸ್ ಯೂಶುವಲ್ ಜಾಗ್ರಿ. ಸೊ ಈ ಒಂದು ಟ್ರೇಸರಲ್ಲೂ ಸಹ ನಮಗೆ ಸ್ಪೆನೋಸೈಡ್ ಇರೋ ಕಾರಣದಿಂದ ತುಂಬ ಎಫೆಕ್ಟಿವ್ ಆಗಿ ಫ್ರೂಟ್ ಫ್ಲೈಗೆ ಕಂಟ್ರೋಲ್ ಬರುತ್ತೆ. ಅದ್ರ ಜೊತೆಗೆ ಹನಿ ಬೀಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ಸೊ ಇದು ನನ್ನ ಒಂದು 6th ಸ್ಪ್ರೇ. ಸೊ ಲಾಸ್ಟ್ ಸ್ಪ್ರೇ 7th ಸ್ಪ್ರೇ ಆಸ್ ಎ 7th ಸ್ಪ್ರೇಲಿ ರೀಸೆಂಟಾಗಿ ಮಾಡಿದ್ದು. ಸೊ ಕ್ಲೋರೋನ ಕೊಟ್ಟಿದ್ದೆ. ಸೊ ಕ್ಲೋರೋ ಇಸ್ ಒನ್ ಆಫ್ ದ ಡೇಂಜರಸ್ ಕೆಮಿಕಲ್ಲು. ಬಟ್ ನನಗೆ ಇನ್ನೇನು ಆಪ್ಷನ್ನೇ ಸಿಕ್ಕಿಲ್ಲ ಸೊ ಈ ಒಂದು ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡಲಿಕ್ಕೆ. ಸೊ ಕ್ಲೋರೋ ಕೊಟ್ಟೆ, ಎಫೆಕ್ಟಿವ್ ಆಗಿ ಕಂಟ್ರೋಲ್ ಬಂದ್ಬಿಡ್ತು. ಅರೌಂಡ್ ಒಂದು 1 ವೀಕ್ವರೆಗೂ ಇತ್ತು, ಮತ್ತೆ ಅಟ್ಯಾಕ್ ಆಗಿದೆ. ಸೊ ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀನಿ. ಇರೋ ಕ್ರಾಪ್ ಏನು ಸೆಟ್ಟಿಂಗ್ ಆಗಿದೆ, ಸೊ ಆ ಒಂದು ಕ್ರಾಪ್ನ ನಾನು ಚೆನ್ನಾಗಿ ಸೈಜ್ ಬರೋ ಥರ ಮಾಡಿಕೊಂಡ್ರೆ ಸಾಕು, ಅಷ್ಟು ಬರ್ತಾರೆ ಸಾಕು. ಇರೋ ಕ್ರಾಪಲ್ಲಿ ಒಂದು ಲಾಸ್ಟ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ 50% ಅರೌಂಡು 40 to 50% ಲೆಸ್ ಇದೆ ಕ್ರಾಪು. ಬಟ್ ಇದು ಇರೋದನ್ನೇ ಸ್ಟ್ರಾಂಗ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನನಗೆ ಈಗ ಇರುವಂಥ ಮಾರ್ಕೆಟ್ ಪ್ರೈಸಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಲಾಸ್ಟ್ ಇಯರ್ಗಿಂತ ಒಂದು ಒಳ್ಳೆ ಗುಡ್ ಅರ್ನಿಂಗ್ಸ್ ಅನ್ನೋದಾಗುತ್ತೆ. ಇನ್ನು ಫರ್ಟಿಲೈಸರ್ ವಿಷಯಕ್ಕೆ ಬರೋದಾದರೆ, ಫರ್ಟಿಲೈಸರ್ಸಲ್ಲಿ ನಾನೀಗ ರೈಟ್ ನಾವು ಅದಾದಮೇಲೆ NPK ಲಾಸ್ಟ್ ಟೈಮ್ ಕೊಟ್ಟಲ್ಲಿ ವಿಡಿಯೋ ಹೇಳಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಕೊಟ್ಟಿದ್ದೆ 924. ಸೊ ಇದು ಮಹಾದನ್ ಕಂಪ್ನಿದು 2 ಬ್ಯಾಗ್ ಕೊಟ್ಟಿದ್ದೆ 5 acresಗೂ ಸೇರಿ, ಟೋಟಲ್ 80 kgs. ಸೊ ಅದಾದ ನಂತರ ನೆಕ್ಸ್ಟ್ ಈಗ ಸೈಜ್ಗೆ 13045 ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನೇ ಬಿಡ್ತಿದ್ದೀನಿ. ಸೊ 13045 ಪರ್ ಎಕರ್ಗೆ ಒಂದು ಅರೌಂಡ್ ಒಂದು 15 kg ಲೆಕ್ಕದಲ್ಲಿ ಬಿಡ್ತಿದ್ದೀನಿ. ಸೊ ವ್ಯಾಕ್ಸನ್ನು ಬಿಡ್ತಿದ್ದೀನಿ. ಸೊ ಇದಿಷ್ಟು ಫರ್ಟಿಲೈಸರ್ಸು ಮತ್ತು ಪೆಸ್ಟಿಸೈಡ್ಸ್ ರಿಲೇಟೆಡ್. ಸೊ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಒಂದು ಲೈಕ್ ಕೊಡಿ. ಸೊ ಅದೇ ರೀತಿ ಇದೇ ರೀತಿಯಾದಂತಹ ಕೆಮಿಕಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಾದರೆ ನೀವು ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿಯಂತಹ ಇನ್ಫಾರ್ಮೇಷನ್ ಜೊತೆಗೆ. ಜೈ ಜವಾನ್ ಜೈ ಕಿಸಾನ್. ಸೊ ನಾನು ಹೀಲ್ಡ್ ಬಗ್ಗೆ ಹೇಳ್ತಿದ್ದೆ. ಸೊ ಹೀಲ್ಡ್ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಈ ಥರ ಇಷ್ಟೊಂದು ಬೈಲಿದೆ, ಎಲ್ಲೂ ಸಹ ಫ್ರೂಟ್ ಅನ್ನೋದು ಸೆಟ್ಟಿಂಗ್ ಆಗಿಲ್ಲ. ಸೊ ಎಲ್ಲೋ ಒಂದು ಹತ್ರ ಇಲ್ಲಿ ನೋಡಿ, ಇಲ್ಲೊಂದು ಆಗಿದೆ. ಸೊ ಇಲ್ಲಿಂದ ಮತ್ತೆ ಒಂಚೂರು ಟೈಮ್ ತೊಗೊಂಡು ಮತ್ತೆ ಇಲ್ಲಾಗಿದೆ. ಸೊ ಈ ರೀತಿ ಹೊಸದಿದೆ, ಬಟ್ ಏನು ಈಗ ನೋಡಿ ತಗೊಳ್ಳೋ ಅಷ್ಟೊತ್ತಿಗೆ ಅದು ಬಿದ್ದೋಯ್ತು. ಊಜಿ ಫ್ರೂಟ್ ಪ್ಲೇ ಕಚ್ಚಾದ್ಮೇಲೆ ಆ ಥರ ಬಿದ್ದೋಗ್ತಾ ಇರುತ್ತೆ. ಸೊ ಇದೇ ಥರ ನಾವು ಹುಡುಕಾಡಿದ್ರೆ ಅಲ್ಲೊಂದು ಒಂದು 4 ಕಡೆಗೊಂದು ಆ ಥರ ಕಾಣಿಸ್ತಿದೆ ಒಂದೊಂದು ಕಾಯಿ. ಅಷ್ಟು ಬಿಟ್ಟರೆ ಲಾಸ್ಟ್ ಇಯರ್ ಕುತ್ಕೊಂಡಂಗೆ ಕ್ರಾಪ್ ಸೆಟ್ಟಿಂಗ್ ಆಗಿರಲಿಲ್ಲ. ನೋಡಿ ಎಷ್ಟು ಹುಡುಕಾಡ್ತಿದ್ದೀನೋ. ಇಲ್ಲಿದೆ. ಮತ್ತು ಸ್ಪೇಸಿಂಗ್ ತುಂಬಾ ಡಿಫ್ರೆನ್ಸೇಷನಲ್ಲಿದೆ. ಸೊ ಇದೇನಾದರೂ ಒಂಚೂರು ನಿಯರ್ ಬೈ ಅಂದರೆ ಲೈಕ್ ಹತ್ರ ಒಂಚೂರು ಸಿಟ್ಟಿಂಗ್ ಆಗಿದ್ದಿದ್ರೆ ಈ ಥರ ಸಿಟ್ಟಿಂಗ್ ಆಗಿಬಿಡ್ಬೇಕಾಯಿತು. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೇ ಪಕ್ಕದಲ್ಲೇ ಇದೆ, ಮತ್ತು ಅದ್ರ ಜೊತೆಗೆ ಇಲ್ಲೇ ಪಕ್ಕದಲ್ಲೇ ಇದೆ ಇಲ್ಲೊಂದು ಹಣ್ಣು. ಈ ಥರ ಸೆಟ್ಟಿಂಗ್ ಆದರೆ ಒಳ್ಳೆ ಇಳುವರಿ ಬಂದಂಗೆ. ಸೊ ಇನ್ನು ಸೈಜಸ್ ಬರಬೇಕು, ಇದು ರಿಲೇಟೆಡ್ ಫರ್ಟಿಲೈಸರ್ಸ್ ಕೊಡ್ತಿದ್ದೀನಿ. ಈ ಥರ ಸೆಟ್ಟಿಂಗ್ ಆಗಬೇಕಾಯಿತು. ಬಟ್ ಓವರಾಲ್ ಆ ಥರ ಸೆಟ್ಟಿಂಗ್ ಆಗಿಲ್ಲ. ನೋಡ್ಬೋದು ನೀವು, ಎಷ್ಟು ಹುಡುಕಾಡಿದ್ರೂ ಸಿಗ್ತಿಲ್ಲ. ಒಂದು ಕಡೆ ಎಲ್ಲೋ ಒಂದು ಹತ್ರ ತಪ್ಪೋಗಿರೋ ಆ ಥರ ಇದಾಗಿದೆ. ಅಷ್ಟು ಬಿಟ್ಟರೆ ನೋಡಿ, ಮತ್ತು ಇಲ್ಲೆಲ್ಲೋ ಒಂದಿದೆ ಅಷ್ಟೇ. ಇಷ್ಟೊಂದು ಬೈಲೆಲ್ಲ ಖಾಲಿ, ಇದೆಲ್ಲ ಖಾಲಿ.